ಮೂವಿಯ ಆರಂಭದಲ್ಲಿ ತಮಿಳುನಾಡಿಂದ ವಾರಣಾಸಿಗೆ ಬಂದಂತಹ ಒಂದು ಗ್ರೂಪ್ ಜನರನ್ನ ನಮಗೆ ತೋರಿಸ್ತಾರೆ. ಅದೇ ಗ್ರೂಪ್ ಅಲ್ಲಿ ನಮ್ಮ ಹೀರೋಯಿನ್ ಆದಂತಹ ಲೀಲಾ ಇರೋದು. ಅದೇ ವಾರಣಾಸಿಗೆ ಸ್ವಲ್ಪ ದಿನ ನಿಲ್ಲೋದಕ್ಕೆ ಮಾಧವನ್ ಎಂಬ ವ್ಯಕ್ತಿ ಬಂದಿರ್ತಾರೆ. ಹಾಗೆ ನಮ್ಮ ಲೀಲಾ ತನ್ನ ಗ್ರೂಪ್ ನ ಜೊತೆ ವಾರಣಾಸಿಯ ಕೆಲ ಜಾಗಕ್ಕೆ ಹೋಗಿರ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ನಮ್ಮ ಲೀಲಾ ತನ್ನ ಗ್ರೂಪ್ ಅನ್ನ ಬಿಟ್ಟು ಒಬ್ಬಂಟಿಯಾಗಿ ಅಳ್ತಾ ಇರ್ತಾರೆ. ಅದೇ ಟೈಮ್ ಅಲ್ಲಿದ್ದಂತಹ ಮಾಧವನ ಜೊತೆ ಟೀ ಅಂಗಡಿಯ ಮಾಲೀಕ ಆ ಲೇಡಿ ಸ್ವಲ್ಪ ಸಮಯದಿಂದ ಅಳ್ತಾ ಇದ್ದಾರೆ. ಅವರನ್ನ ನೋಡುವಾಗ ನಿಮ್ಮ ಊರಿನವರ ಹಾಗೆ ಇದ್ದಾರೆ ಅಂದಾಗ ನಮ್ಮ ಹೀರೋ ಅವರ ಹತ್ರ ಹೋಗಿ ಮಾತಾಡ್ತಾರೆ. ಯಾಕೆ ಅಳ್ತಾ ಇರೋದು, ಏನಾಯ್ತು ಅಂತ ಕೇಳಿದಾಗ ಲೀಲಾ ಅಳ್ತಾ ಇರ್ತಾರೆ. ಗ್ರೂಪ್ ಇಂದ ಮಿಸ್ ಆಗಿದ್ದೆಂಬ ಕಾರ್ಯ ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಅದಲ್ಲದೆ ಅವರ ಫೋನ್ ಮತ್ತೆ ಬ್ಯಾಗ್ ನ ಯಾರೋ ಕಳ್ಳರು ಕದ್ದುಕೊಂಡು ಹೋಗಿರ್ತಾರೆ. ಹಾಗೆ ನಮ್ಮ ಹೀರೋ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಮುಂದಾಗ್ತಾರೆ. ಹಾಗೆ ಅವರ ಜೊತೆ ಮಾತನಾಡಿದಾಗ ಲೀಲಾ ತಮಿಳುನಾಡಿನವಳೆಂದು ಗೊತ್ತಾಗುತ್ತೆ. ತಂಜಾವೂರಲ್ಲಿ ಅವರ ಮನೆ ಇರೋದು. ನಮ್ಮ ಲೀಲಾ ಹೆದರುತ್ತಾ ಮಾಧವನ ಜೊತೆ ಮಾತಾಡ್ತಾ ಇರೋದು. ಲೀಲಾಗೆ ಆ ಗ್ರೂಪ್ ಅಲ್ಲಿರುವವರನ್ನ ಪರಿಚಯ ಇರೋದಿಲ್ಲ, ಫೋನ್ ನಂಬರ್ ಸಹ ನೆನಪಿರೋದಿಲ್ಲ, ಸ್ಟೇ ಆದಂತಹ ಹೋಟೆಲ್ ಸಹ ಗೊತ್ತಿರೋದಿಲ್ಲ. ಹಾಗೆ ನಮ್ಮ ಹೀರೋ ಅವರನ್ನ ಅಲ್ಲಿರುವಂತಹ ತಮಿಳ್ ಅಸೋಸಿಯೇಟ್ ಗೆ ಕರೆದುಕೊಂಡು ಹೋದ ನಂತರ ಹೆಸರು ಮತ್ತೆ ಅಡ್ರೆಸ್ ನ ಕೊಟ್ಟ ನಂತರ ಅವರನ್ನ ಕರೆದುಕೊಂಡು ಬಂದಂತಹ ಆ ಗ್ರೂಪ್ ನ ಬಗ್ಗೆ ವಿಚಾರಿಸೋದಕ್ಕೆ ನಮ್ಮ ಮಾಧವನ್ ಡಿಸೈಡ್ ಮಾಡ್ತಾರೆ. ದಾರಿ ಮಧ್ಯೆ ಲೀಲಾಗೆ ಹೊಟ್ಟೆ ಹಸಿವಾಗಿರುತ್ತೆ. ಅದರಿಂದ ಪಕ್ಕದಲ್ಲಿರುವಂತಹ ಟೀ ಶಾಪ್ ಗೆ ಕರೆದುಕೊಂಡು ಹೋಗ್ತಾರೆ. ಆದ್ರೆ ಆ ಅಂಗಡಿ ಕ್ಲೀನ್ ಇಲ್ಲದ ಕಾರಣ ಲೀಲಾಗೆ ಒಂಥರ ಆಗ್ತಿರುತ್ತೆ. ಅದನ್ನ ನೋಡಿದಂತಹ ನಮ್ಮ ಹೀರೋ ಅವರನ್ನ ಸೌತ್ ಇಂಡಿಯನ್ ಫುಡ್ ಸಿಗುವಂತಹ ಕ್ಲೀನ್ ಆಗಿರುವಂತಹ ಹೋಟೆಲ್ ಗೆ ಕರೆದುಕೊಂಡು ಹೋಗ್ತಾರೆ. ನಮ್ಮ ಮಾಧವನ್ ಆ ಹೋಟೆಲ್ ಗೆ ಆಗಾಗ ಬರ್ತಾ ಇರ್ತಾರೆ. ಹಾಗೆ ಅವರನ್ನ ಕರೆದುಕೊಂಡು ಆ ಹೋಟೆಲ್ ಗೆ ಹೋದಾಗ ಅಲ್ಲಿದ್ದವರು ಇದು ನಿಮ್ಮ ವೈಫೈ ಎಂದು ಕೇಳಿದಾಗ ಅಲ್ಲ ಅಂತ ನಮ್ಮ ಹೀರೋ ಹೇಳ್ತಾನೆ. ಅದನ್ನೆಲ್ಲ ಕೇಳಿದಂತಹ ನಮ್ಮ ಲೀಲಾಗೆ ಒಂಥರ ಆಗುತ್ತೆ. ಹಾಗೆ ಯಾವ ಫುಡ್ ನ ಬೇಕು ಅಂತ ಸಹ ಲೀಲಾ ಹೇಳೋದಿಲ್ಲ. ಕೊನೆಗೆ ನಮ್ಮ ಹೀರೋ ಮಸಾಲಾ ದೋಸೆ ಆರ್ಡರ್ ಮಾಡ್ತಾರೆ. ನಾನು ಇಲ್ಲಿಗೆ ನನ್ನ ಮಗಳಾದಂತಹ ಜಾನಕಿಯ ಜೊತೆಗೆ ಬಂದಿರೋದು, ಅದರಿಂದ ಅವರು ನಿಮ್ಮನ್ನ ಕಂಡಾಗ ನನ್ನ ವೈಫೈ ಎಂದು ಕೇಳಿದ್ದು. ಜಾನಕಿ ಇದೇ ಬನಾರಸ್ ಅಲ್ಲಿ ಕಥಕ್ ಡ್ಯಾನ್ಸ್ ಅಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ. ಅದರಿಂದ ಆಗಾಗ ಮಗಳನ್ನ ನೋಡೋದಕ್ಕೆ ವಾರಣಾಸಿಗೆ ಬರೋದು. ಮಗಳ ಗಂಡ ಯುಕೆ ಅಲ್ಲಿರೋದು ಅಂತ ಹೇಳುವಾಗ ನಮಗೆ ಬೇಗ ತಿಂದು ಇಲ್ಲಿಂದ ಹೋಗೋಣ ಅಂದಾಗ ತಾನು ಮಾತನಾಡಿದ್ದು ಲೀಲಾಗೆ ಇಷ್ಟ ಆಗಿಲ್ಲ ಅಂತ ನಮ್ಮ ಹೀರೋಗೆ ಗೊತ್ತಾಗುತ್ತೆ. ಹಾಗೆ ಬೇಗ ಅವರಲ್ಲಿಂದ ಹೋಗ್ತಾರೆ. ನಿಮ್ಮ ಗ್ರೂಪ್ ಸಂಜೆ ಆದಾಗ ಗಂಗಾರತಿ ನೋಡೋದಕ್ಕೆ ಬಂದೇ ಬರ್ತಾರೆ. ಆ ಟೈಮ್ಗೆ ಬರೋಣ. ಸರಿ, ನೀವು ಹೇಗೆ ಊರಿಗೆ ಹೋಗ್ತೀರಾ ಎಂದು ಕೇಳಿದಾಗ ನಾಳೆ ಬೆಳಿಗ್ಗೆ ಟ್ರೈನ್ ಇದೆ, ಅದ್ರಲ್ಲಿ ಹೋಗೋಣ ಅಂತ ಹೇಳಿದ್ರು ಅಂದಾಗ ಹಾಗಿದ್ರೆ ಸಂಜೆ ಅವರನ್ನ ಕಂಡು ಹಿಡಿಯೋದಕ್ಕೆ ಆಗಿಲ್ಲ ಅಂದ್ರು ನಾಳೆ ರೈಲ್ವೆ ಸ್ಟೇಷನ್ ಅಲ್ಲಿ ಅವರು ಇರ್ತಾರೆ ಎಂದು ನಮ್ಮ ಹೀರೋ ಹೇಳ್ತಾರೆ. ಹಾಗೆ ತಮಿಳ್ ಅಸೋಸಿಯೇಟ್ ಅಲ್ಲಿ ರಿಪೋರ್ಟ್ ಮಾಡೋದಕ್ಕೆ ಅವರಿಬ್ಬರು ಹೋಗಿ ಡೀಟೇಲ್ಸ್ ಕೊಟ್ಟ ನಂತರ ನಮ್ಮ ಹೀರೋ ಅವರನ್ನ ಅಲ್ಲೇ ಬಿಟ್ಟು ಬೇರೆ ಕೆಲಸಕ್ಕೆ ಹೊರಗೆ ಹೋಗ್ತಾರೆ. ಆದ್ರೆ ಅಲ್ಲಿದ್ದಂತಹ ಆ ವ್ಯಕ್ತಿ ನಮ್ಮ ಲೀಲಾನ ಪಟಾಯಿಸೋದಕ್ಕೆ ಟ್ರೈ ಮಾಡ್ತಾನೆ. ಅವರ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೆ. ಮಾಧವನ್ ಬರುವಾಗ ಆ ವ್ಯಕ್ತಿ ಹೇಳ್ತಿರೋದನ್ನ ಕೇಳಿ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಸಂಜೆ ತನಕ ತುಂಬಾ ಟೈಮ್ ಇರುತ್ತೆ. ವಾರಣಾಸಿಗೆ ಬರುವಾಗ ತುಂಬಾ ಪ್ಲಾನ್ ಮಾಡಿದ್ದೆ, ಆದ್ರೆ ನಾನಂದುಕೊಂಡ ಹಾಗಿಲ್ಲ ಅಂತ ನಮ್ಮ ಲೀಲಾ ಹೇಳಿದಾಗ ನೀವು ವಾರಣಾಸಿಯನ್ನ ಸರಿಯಾದ ರೀತಿಯಲ್ಲಿ ನೋಡಿಲ್ಲದ ಕಾರಣ ಹೀಗೆ ಹೇಳ್ತಿರೋದು ಅಂತ ನಮ್ಮ ಹೀರೋ ಹೇಳ್ತಾನೆ. ಟೈಮ್ ಇರುವ ಕಾರಣ ನಾನು ನಿಮ್ಮನ್ನ ವಾರಣಾಸಿಯ ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಗೆ ಕರೆದುಕೊಂಡು ಹೋಗ್ತೇನೆ ಅಂತ ನಮ್ಮ ಹೀರೋ ಹೇಳ್ತಾರೆ. ಲೀಲಾ ಅದಕ್ಕೆ ಒಪ್ಪಿಕೊಳ್ತಾರೆ. ಜಾನಕಿಯ ಡ್ಯಾನ್ಸ್ ಬಗ್ಗೆ ಹೇಳುವಾಗ ನನಗೆ ಡ್ಯಾನ್ಸ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಮದ್ವೆ ಮುಂಚೆ ಲೀಲಾ ಡ್ಯಾನ್ಸ್ ಮಾಡ್ತಾ ಇದ್ರು. ಮದ್ವೆ ಆದ ನಂತರ ಗಂಡ ಡ್ಯಾನ್ಸ್ ಮಾಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಹಾಗೆ ಅವರಿಬ್ಬರು ಅವರವರ ಕತೆ ಶೇರ್ ಮಾಡಿಕೊಳ್ತಾರೆ. ಲೀಲಾಳ ಗಂಡ 1.5 ವರ್ಷದ ಹಿಂದೆ ಸತ್ತು ಹೋಗಿರ್ತಾರೆ. ಲೀಲಾನ ಮದ್ವೆ ಆಗುವಾಗ ಗಂಡನಿಗೆ ಆಲ್ರೆಡಿ ಒಂದು ಮಗ ಇರ್ತಾನೆ. ಹೆಂಡತಿ ಸತ್ತ ಕಾರಣ ತನ್ನ ಮಗನನ್ನ ನೋಡಿಕೊಳ್ಳೋದಕ್ಕೆ ಪುನಃ ಆ ವ್ಯಕ್ತಿ ನಮ್ಮ ಲೀಲಾನ ಮದುವೆ ಆಗಿದ್ದು. ಗಂಡನಿಂದ ಸಿಗಬೇಕಾದಂತಹ ಪ್ರೀತಿ ಕಾಳಜಿ ಅವರಿಗೆ ಸಿಕ್ಕಿರೋದಿಲ್ಲ. ಒಂದು ಮನೆ ಕೆಲಸದವಳ ಹಾಗೆ ನಮ್ಮ ಲೀಲಾ ಆ ಮನೆಯಲ್ಲಿ ಇಷ್ಟು ದಿನ ಇದ್ದಿದ್ದು. ಮಗ ಮದುವೆ ಆದ ನಂತರ ಡೆಲ್ಲಿಯಲ್ಲಿ ಸೆಟಲ್ ಆಗ್ತಾನೆ. ಲೀಲಾ ಊರಲ್ಲಿ ಒಬ್ಬಳೇ ಇದ್ದಿದ್ದು. ಪಕ್ಕದ ಮನೆಯಲ್ಲಿರುವಂತಹ ಹುಡುಗಿಯ ಜೊತೆ ನಮ್ಮ ಲೀಲಾ ಕ್ಲೋಸ್ ಆಗಿದ್ದು. ಆ ಹುಡುಗಿ ನಮ್ಮ ಲೀಲಾಗೆ ಈ ಟ್ರಿಪ್ ನ ರೆಡಿ ಮಾಡಿ ಕೊಟ್ಟಿದ್ದು. ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಇರುವಂತಹ ನಮ್ಮ ಲೀಲಾ ಇಲ್ಲಿ ತನಕ ಎಲ್ಲಿಗೂ ಹೋಗಿರೋದಿಲ್ಲ. ಹಾಗೆ ನಮ್ಮ ಹೀರೋ ಅವರನ್ನ ಕರೆದುಕೊಂಡು ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ. ಆಗ ಇಲ್ಲಿ ಒಳ್ಳೆ ಒಳ್ಳೆ ಫುಡ್ ಸಿಗುತ್ತೆ ಅಂತ ಕೇಳಿದ್ದೆ, ಅದನ್ನೆಲ್ಲ ತಿನ್ಬೇಕು ಎಂಬ ಆಗ್ರಹ ಇದೆ ಅಂತ ಲೀಲಾ ಹೇಳಿದಾಗ ನಮ್ಮ ಹೀರೋ ಅವರಿಗೆ ಇಷ್ಟ ಆಗುವಂತಹ ಫುಡ್ ನ ತೆಗೆದು ಕೊಡ್ತಾರೆ. ಹಾಗೆ ನೀವೆಲ್ಲಿಗಾದ್ರೂ ಹೋಗಿದ್ದೀರಾ ಎಂದು ಲೀಲಾ ಕೇಳಿದಾಗ ನಾನು ತುಂಬಾ ಜಾಗಕ್ಕೆ ಹೋಗಿದ್ದೇನೆ, ಮಗಳು ಮತ್ತೆ ಅಳಿಯ ನನ್ನನ್ನ ಕರೆದುಕೊಂಡು ಹೋಗಿದ್ದಾರೆಂದು ಹೇಳುವಾಗ
ಜಾನಕಿಯ ಫೋನ್ ಬರುತ್ತೆ. ನಾಳೆ ಜಾನಕಿಯ ಬರ್ಡೇ ಆಗಿರುತ್ತೆ. ಅದರ ಭಾಗವಾಗಿ ಬಡವರಿಗೆ ಫುಡ್ ನ ಕೊಡಬೇಕು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಬೇಕಾಗಿದ್ದೇನೆಲ್ಲ ಇವತ್ತೇ ರೆಡಿ ಮಾಡ್ಬೇಕು ಅಂತ ಹೇಳ್ತಾಳೆ. ಈ ಕಡೆ ಆ ಗ್ರೂಪ್ ಗೆ ಲೀಲಾ ಮಿಸ್ ಆಗಿರುವಂತಹ ವಿಷಯ ಗೊತ್ತಾಗುತ್ತೆ. ಹಾಗೆ ಅವರನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಅವರಿಬ್ಬರು ಪುನಃ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತಾರೆ. ದಾರಿ ಮಧ್ಯೆ ತನ್ನ ಮಗಳಿಗೆ ಕೊಡೋದಕ್ಕೆ ಒಂದು ಸಾರಿ ತೆಗಿಬೇಕು, ಅದನ್ನ ಸೆಲೆಕ್ಟ್ ಮಾಡಿ ಕೊಡ್ತೀರಾ ಎಂದು ಅವರ ಹತ್ರ ಕೇಳಿದಾಗ ತಂಜಾವೂರ್ ಆದ ಕಾರಣ ಲೀಲಾಗೆ ಸಾರಿ ಸೆಲೆಕ್ಟ್ ಮಾಡೋದಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ. ಬೈ ಒನ್ ಗೆಟ್ ಒನ್ ಇರುವಂತಹ ಶಾಪ್ ಗೆ ಅವರಿಬ್ಬರು ಹೋಗೋದು. ಹಾಗೆ ಜಾನಕಿಗೆ ಒಂದು ಸೀರೆ ಸೆಲೆಕ್ಟ್ ಮಾಡ್ತಾರೆ. ಫ್ರೀ ಆಗಿ ಒಂದು ಸೀರೆ ಸಿಕ್ಕಾಗ ಅದನ್ನ ನೀನು ತಗೋ ಅಂದಾಗ ನಮ್ಮ ಲೀಲಾ ಒಂದು ಸೀರೆ ತೆಗೆದುಕೊಳ್ತಾರೆ. ಹಾಗೆ ಅದನ್ನ ಧರಿಸಿ ಬರ್ತಾಳೆ. ಅವರನ್ನ ಆ ಸೀರೆಯಲ್ಲಿ ಕಂಡಾಗ ನಮ್ಮ ಹೀರೋಗೆ ಲೀಲಾನ ಇಷ್ಟ ಆಗುತ್ತೆ. ಹಾಗೆ ಬೇಗ ಹೊರಗೆ ಓಡಿ ಹೋಗಿ ಮಲ್ಲಿಗೆ ಹೂವನ್ನ ತಂದು ಲೀಲಾಗೆ ಕೊಡ್ತಾರೆ. ಆದ್ರೆ ಲೀಲಾಗೆ ಒಂಥರ ಆಗುತ್ತೆ. ಹಾಗೆ ಅದನ್ನ ಅಲ್ಲಿರುವಂತಹ ಹುಡುಗಿ ತಲೆಗೆ ಇಟ್ಟು ಕೊಡ್ತಾಳೆ. ಹಾಗೆ ಅಲ್ಲಿಂದ ಹೊರಗೆ ಬಂದ ನಂತರ ಲೀಲಾಳ ಮುಖಭಾವ ಚೇಂಜ್ ಆಗಿರೋದನ್ನ ನಮ್ಮ ಹೀರೋ ನೋಟಿಸ್ ಮಾಡ್ತಾನೆ. ತನಗೆ ಇದೆಲ್ಲ ಇಷ್ಟ ಇಲ್ಲ ಎಂಬ ರೀತಿಯಲ್ಲಿ ಲೀಲಾ ಮಾತಾಡ್ತಾ ಇದ್ದಿದ್ದು. ಹಾಗೆ ಲೀಲಾ ಸ್ಪೀಡ್ ಆಗಿ ಮುಂದೆ ನಡೀತಾಳೆ. ಇದರ ಮಧ್ಯೆ ಜಾನಕಿ ಕಾಲ್ ಮಾಡಿ ನೀವು ಬರಲ್ವಾ ನನ್ನ ನೋಡೋದಕ್ಕೆ ಅಂತ ಕೇಳಿದಾಗ ನಾನು ನನ್ನ ಫ್ರೆಂಡ್ ನ ಮೀಟ್ ಮಾಡ್ದೆ, ಈಗ ಅವರ ಜೊತೆ ಇದ್ದೇನೆ, ಈಗ ನಾವು ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೇವೆ, ಮತ್ತೆ ಬರ್ತೇನೆ ಅಂತ ಹೇಳಿ ಫೋನ್ ನ ಕಟ್ ಮಾಡ್ತಾರೆ. ಇದರಿಂದ ಜಾನಕಿಗೆ ಡೌಟ್ ಶುರು ಆಗುತ್ತೆ. ನಾಳೆಗಿರುವಂತಹ ಫುಡ್ ನ ರೆಡಿ ಮಾಡ್ಬೇಕು, ಆ ಸ್ಪಾಟ್ ಗೆ ಹೋಗೋಣ ಅಂದಾಗ ನೀವು ನನ್ನ ಹತ್ರ ಸಾರಿ ಕೇಳಿ ಅಂದಾಗ ನಮ್ಮ ಹೀರೋ ತಕ್ಷಣ ಸಾರಿ ಕೇಳ್ತಾರೆ. ಹಾಗೆ ನಮ್ಮ ಲೀಲಾ ಅವರ ಜೊತೆ ಹೋಗ್ತಾರೆ. ನಡೆದು ಟೈರ್ಡ್ ಆದ ಕಾರಣ ಅವರಿಬ್ಬರು ಒಂದು ಜಾಗದಲ್ಲಿ ಕೂರ್ತಾರೆ. ಅದೇ ಟೈಮ್ ಒಂದು ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ. ಅದನ್ನ ಕಂಡಂತಹ ಲೀಲಾ ಮಾಧವನ ಜೊತೆ ನೀವು ನಿಮ್ಮ ಹೆಂಡತಿಯ ಜೊತೆ ಜಗಳ ಮಾಡಿದ್ರಾ ಎಂದು ಕೇಳಿದಾಗ ಇಲ್ಲ ಅಂತ ಹೀರೋ ಹೇಳ್ತಾರೆ. 4 ವರ್ಷ ಪ್ರೀತಿ ಮಾಡಿದ ನಂತರ ನಮ್ಮ ಹೀರೋ ಮದ್ವೆ ಆಗಿದ್ದು 7 ತಿಂಗಳ ನಂತರ ಪ್ರೆಗ್ನೆಂಟ್ ಆಗಿರ್ತಾರೆ. ನಂತರ ಅವರನ್ನ ಕರೆದುಕೊಂಡು ಅವರ ಮನೆಗೆ ಹೋಗ್ತಾರೆ. ಜಾನಕಿ ಹುಟ್ಟಿದ ತಕ್ಷಣ ಹೆಂಡತಿ ಸತ್ತು ಹೋಗ್ತಾರೆ. ನಂತರ ನಮ್ಮ ಹೀರೋ ಮಗಳಿಗೋಸ್ಕರ ಬದುಕಿದ್ದು. ಆದ್ರೆ ನಮ್ಮ ಲೀಲಾಳ ಕತೆ ಬೇರೆ ಆಗಿರುತ್ತೆ. ಮದ್ವೆ ಆದ ನಂತರ ಗಂಡನ ಪ್ರೀತಿ ಸಿಕ್ಕಿರೋದಿಲ್ಲ, ಮಗು ಆಗಿರೋದಿಲ್ಲ ಅಂತ ಮಾತಾಡ್ತಾ ಫುಡ್ ಆರ್ಡರ್ ಮಾಡುವಂತ ಜಾಗಕ್ಕೆ ಬಂದು ಸೇರ್ತಾರೆ. ಹಾಗೆ ಅಲ್ಲಿಂದ ನಮ್ಮ ಲೀಲಾಗೆ ನಮ್ಮ ಮಾಧವನ್ ಬಿರಿಯಾನಿ ತೆಗೆದು ಕೊಡ್ತಾರೆ. ಇದರ ಮಧ್ಯೆ ಜಾನಕಿ ಪುನಃ ಕಾಲ್ ಮಾಡಿದಾಗ ಈ ಸಲ ಅವರ ಬಗ್ಗೆ ನಮ್ಮ ಹೀರೋ ಮಗಳ ಜೊತೆ ಹೇಳ್ತಾರೆ. ಮಾಧವನ ಮಾತು ಕೇಳಿದಾಗ ಹೀರೋಗೆ ಲೀಲಾನ ಇಷ್ಟ ಆಗಿದೆ ಎಂಬ ಕಾರ್ಯ ಗೊತ್ತಾದಂತಹ ಜಾನಕಿ ಅಪ್ಪ ನಿಮಗೆ ಓಕೆ ಆಗಿದ್ರೆ ನೀನ್ ಅವರನ್ನ ಮದ್ವೆ ಆಗಿ ನಾನೇ ಮದ್ವೆ ಮಾಡಿಸ್ತೇನೆ ಅಂದಾಗ ನೀನ್ ಅಂದುಕೊಂಡ ಹಾಗೆ ಅಲ್ಲ ಅಂತ ನಮ್ಮ ಹೀರೋ ಹೇಳ್ತಾನೆ. ಫ್ಯಾಮಿಲಿಯಿಂದ ದೂರ ಆದವರು ಇರುವಂತಹ ಜಾಗಕ್ಕೆ ಅವರಿಬ್ಬರು ಹೋಗ್ತಾರೆ. ಲೀಲಾಗೆ ಅವರನ್ನ ನೋಡುವಾಗ ಬೇಜಾರಾಗುತ್ತೆ. ಜಾನಕಿಯ ಬಗ್ಗೆ ಹೇಳ್ತಿರೋದನ್ನ ಕೇಳಿ ನಮ್ಮ ಲೀಲಾಗೆ ಅವರನ್ನ ನೋಡ್ಬೇಕು ಅಂತ ಅನಿಸೋದಕ್ಕೆ ಶುರು ಆಗುತ್ತೆ. ಹಾಗೆ ಮಾತಾಡ್ತಾ ಹೋಗ್ತಿರುವಾಗ ಲೀಲಾಳ ಕೈ ತಾಗಿ ಮುಂದೆ ಬಂದಂತಹ ವ್ಯಕ್ತಿಯ ಕೈಯಲ್ಲಿದ್ದಂತಹ ಚಿದಾಭಸ್ಮ ಕೆಳಗೆ ಬಿದ್ದು ಹೊಡೆದೋಗುತ್ತೆ. ಆ ವ್ಯಕ್ತಿ ಪಾಪ ಬೇಜಾರಿಂದ ಅದನ್ನ ಬಾಚಿ ಅಲ್ಲಿಂದ ಹೋಗ್ತಾರೆ. ಅದನ್ನ ನೋಡಿ ನಮ್ಮ ಲೀಲಾಗೆ ಬೇಜಾರಾಗುತ್ತೆ. ಹಾಗೆ ಲೀಲಾ ಮತ್ತೆ ನಮ್ಮ ಹೀರೋ ಆ ವ್ಯಕ್ತಿ ಹತ್ರ ಹೋಗಿ ಮಾತಾಡ್ತಾರೆ. ಗೊತ್ತಿಲ್ಲದೆ ಆಗಿದ್ದು ಅಂತ ನಮ್ಮ ಲೀಲಾ ಕ್ಷಮೆ ಕೇಳಿದಾಗ ನನ್ನ ಹೆಂಡತಿಗೆ ಸೀರೆ ಉಟ್ಟು ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ಅವಳದ್ರಲ್ಲಿ ಕಂಫರ್ಟ್ ಆಗಿರಲಿಲ್ಲ ಅಂದಾಗ ಆ ಚಿತಾಭಸ್ಮ ಆ ವ್ಯಕ್ತಿಯ ಹೆಂಡತಿಯದ್ದು ಅಂತ ಅವರಿಬ್ಬರಿಗೆ ಗೊತ್ತಾಗುತ್ತೆ. ಮದ್ವೆ ಆದ ನಂತರ ಅವರಿಬ್ಬರು ತುಂಬಾ ಖುಷಿಯಾಗಿದ್ರು. ಹಲವಾರು ಕಡೆ ಟ್ರಾವೆಲ್ ಮಾಡಿದ್ರು. ಹಾಗೆ ಅವರ ಹೆಂಡತಿ ಪ್ರೆಗ್ನೆಂಟ್ ಆಗ್ತಾಳೆ. ಮಗು ಆದ ಮೇಲೆ ಅವಳು ಚೇಂಜ್ ಆಗ್ತಾ ಬರ್ತಾಳೆ. ಎಲ್ಲದಕ್ಕೂ ಕೋಪ ಮಾಡ್ತಾಳೆ. ಮಗುಗೆ ಹುಷಾರಿಲ್ಲ ಅಂದ್ರು ಅವಳು ನೋಡ್ತಾ ಇರಲಿಲ್ಲ. ಆ ವ್ಯಕ್ತಿ ಆಫೀಸ್ ಅಲ್ಲಿರುವಾಗ ಮಗು ಅಳ್ತಾ ಇದೆ ಅಂತ ಆಗಾಗ ಕಾಲ್ ಮಾಡ್ತಾ ಇರ್ತಾಳೆ. ಪ್ರೆಷರ್ ಜಾಸ್ತಿ ಆದ ಕಾರಣ ಒಂದು ದಿನ ಹೆಂಡತಿಯನ್ನ ಬೈತಾನೆ. ಆ ಬೇಜಾರಲ್ಲಿ ಹೆಂಡತಿ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ನಂತರ ನನಗೆ ಗೊತ್ತಾಗಿದ್ದು ತನ್ನ ಹೆಂಡತಿಗೆ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಇತ್ತು ಅಂತ. ಈಗ ಆ ವ್ಯಕ್ತಿಗೆ ಗಿಲ್ಟ್ ಕಾಡ್ತಿರುತ್ತೆ. ಹಾಗೆ ಅವರಿಬ್ಬರು ಆ ವ್ಯಕ್ತಿನ ಸಮಾಧಾನಿಸುತ್ತಾರೆ. ಹಾಗೆ ಹೆಂಡತಿಯ ಕರ್ಮ ಮಾಡುವಾಗ ಅವರು ಸಹ ಅಲ್ಲೇ ನಿಲ್ತಾರೆ. ಅದೇ ಟೈಮ್ ಅಸೋಸಿಯೇಟ್ ಇಂದ ಮಾಧವನ್ಗೆ ಫೋನ್ ಕಾಲ್ ಬರುತ್ತೆ. ಲೀಲಾಳ ಗ್ರೂಪ್ ಮೆಂಬರ್ಸ್ ಬಂದಿದ್ದಾರೆಂದು ಹೇಳಿದಾಗ ನಮ್ಮ ಮಾಧವನ್ಗೆ ತುಂಬಾ ಬೇಜಾರಾಗುತ್ತೆ. ತನ್ನ ಗ್ರೂಪ್ ಅಲ್ಲಿರುವಂತಹ ಜನರು ಸಿಕ್ಕಿದ್ದಾರೆಂದು ಗೊತ್ತಾದಾಗ ನಮ್ಮ ಲೀಲಾಗೆ ಬೇಜಾರಾಗುತ್ತೆ. ಹಾಗೆ ಅವರಿಬ್ಬರು ಆ ಜಾಗಕ್ಕೆ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ. ಹಾಗೆ ಅವರಿರುವಂತಹ ಜಾಗಕ್ಕೆ ನಾನು ನಿಮ್ಮನ್ನ ಕರೆದುಕೊಂಡು ಹೋಗಿ ಬಿಡುತ್ತೇನೆ ಅಂದಾಗ ಅದರ ಅವಶ್ಯಕತೆ ಇಲ್ಲ, ನಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದ್ರೆ ಅವರು ನನ್ನ ತಪ್ಪು ತಿಳಿದುಕೊಳ್ತಾರೆ, ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ತಾರೆ. ಇಲ್ಲಿ ತನಕ ನೀವು ನನಗೋಸ್ಕರ ಖರ್ಚು ಮಾಡಿದಂತಹ ದುಡ್ಡನ್ನ ನಾನು ನಿಮಗೆ ಊರಿಗೆ ಹೋದ ಮೇಲೆ ಕಳುಹಿಸಿ ಕೊಡ್ತೇನೆ ಅಂದಾಗ ನಮ್ಮ ಹೀರೋಗೆ ಬೇಜಾರಾಗುತ್ತೆ. ಹಾಗೆ ನಮ್ಮ ಹೀರೋ ಒಂದಕ್ಷರ ಮಾತನಾಡದೆ ಅವರಲ್ಲಿಂದ ಹೋಗ್ತಾರೆ. ತಿರುಗಿ ಸಹ ನೋಡದೆ ಹಾಗೆಯೇ ಹೋಗ್ತಾರೆ. ನಮ್ಮ ಲೀಲಾ ತನ್ನ ಗ್ರೂಪ್ ನ ಹತ್ರ ಹೋಗದೆ ಅಳ್ತಾ ಅಲ್ಲೇ ಕೂರ್ತಾರೆ. ಅದೇ ಟೈಮ್ ಗೈಡ್ ಆದಂತಹ ಒಂದು ಹುಡುಗ ಅವರ ಹತ್ರ ಬರ್ತಾನೆ. ಹಾಗೆ ಅವರ ಜೊತೆ ಮಾತನಾಡ್ತಾನೆ. ಕಂಡ ತಕ್ಷಣ ಸೌತ್ ಇಂಡಿಯಾದಿಂದ ಬಂದಿದ್ದಾರೆ ಎಂಬ ಕಾರ್ಯ ಆ ಹುಡುಗನಿಗೆ ಗೊತ್ತಾಗುತ್ತೆ.
ಗೊತ್ತಾಗುತ್ತೆ. ಆ ಹುಡುಗ ಸಹ ತಮಿಳುನಾಡಿನವರಾಗಿರ್ತಾನೆ. ಹಾಗೆ ಆ ಹುಡುಗ ಅವರನ್ನ ನಗಾಡಿಸೋದಕ್ಕೆಲ್ಲ ಟ್ರೈ ಮಾಡ್ತಾನೆ. ಕೊನೆಗೆ ನಮ್ಮ ಲೀಲಾ ಅವನ ಜೊತೆ ಮಾತಾಡ್ತಾಳೆ. ಈ ಕಡೆ ನಮ್ಮ ಹೀರೋ ಜಾನಕಿಗೆ ಕಾಲ್ ಮಾಡಿ ಲೀಲಾ ಲೆಕ್ಕ ಹೇಳಿದ ಕಾರಣ ನನಗೆ ತುಂಬಾ ಬೇಜಾರಾಯ್ತು ಅಂದಾಗ, ಯಾಕೆ ನೀವು ಲೆಕ್ಕ ಹೇಳಿದ್ದು ಅಂತ ನೀವ್ ಯಾಕೆ ಅವರ ಜೊತೆ ಕೇಳಿಲ್ಲ ಅಂತ ಜಾನಕಿ ಕೇಳಿದಾಗ ನಮ್ಮ ಹೀರೋಗೆ ಅದಕ್ಕೆ ಉತ್ತರ ಇರೋದಿಲ್ಲ. ಅದೇ ಟೈಮ್ ನಮ್ಮ ಹೀರೋಗೆ ಅಸೋಸಿಯೇಟ್ ಇಂದ ಕಾಲ್ ಬರುತ್ತೆ. ಲೀಲಾ ಇಷ್ಟೊತ್ತಾದ್ರೂ ಗ್ರೂಪ್ ಹತ್ರ ರೀಚ್ ಆಗಿಲ್ಲ ಅಂದಾಗ ನಮ್ಮ ಹೀರೋಗೆ ಟೆನ್ಷನ್ ಆಗುತ್ತೆ. ಹಾಗೆ ಆ ಕಾರ್ಯ ಜಾನಕಿ ಹತ್ರ ಹೇಳಿ ಬೇಗ ಲೀಲಾನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಅದೇ ಟೈಮ್ ನಮ್ಮ ಲೀಲಾ ಆ ಹುಡುಗನ ಜೊತೆ ಇರ್ತಾಳೆ. ನಮ್ಮ ಲೀಲಾಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟ. ಅಪ್ಪನೊಂದಿಗೆ ದಿನ ಟೆಂಪಲ್ ಗೆ ಹೋಗ್ತಾ ಇದ್ರು. ಅಪ್ಪನಿಗೆ ಟೆಂಪಲ್ ಅಲ್ಲಿ ಪೇಂಟ್ ಮಾಡುವಂತಹ ಕೆಲಸ ಇರುತ್ತೆ. ದೂರದಲ್ಲಿರುವಂತಹ ಯಾವುದಾದ್ರೂ ಟೆಂಪಲ್ ಗೆ ಹೋಗಬೇಕು ಅಂತ ಲೀಲಾ ತನ್ನಪ್ಪನ ಜೊತೆ ಹೇಳುವಾಗ ಕಾಶಿಗೆ ಹೋಗೋಣ ಅಂತ ಅಪ್ಪ ಹೇಳಿರ್ತಾರೆ. ಚಿಕ್ಕವಳಿದ್ದಾಗಿಂದನೂ ಲೀಲಾಗೆ ಕಾಶಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ. ನಾನು ಸಣ್ಣವಳಿದ್ದಾಗ ತುಂಬಾ ಖುಷಿಯಾಗಿದ್ದೆ ಅಂತ ನಮ್ಮ ಲೀಲಾ ಆ ಹುಡುಗನ ಜೊತೆ ಹೇಳ್ತಾಳೆ. ನಮ್ಮ ಲೀಲಾ ಆ ಗ್ರೂಪ್ ಇಂದ ಮಿಸ್ ಆಗಿದ್ದಲ್ಲ, ಒಬ್ಬಳೆ ಈ ಜಾಗ ತನಗೆ ಇಷ್ಟ ಬಂದ ಹಾಗೆ ಒಂದು ದಿನ ಪೂರ್ತಿ ಸುತ್ತಿ ನೋಡಬೇಕು ಅಂತ ಆ ಗ್ರೂಪ್ ಇಂದ ಹೊರಗೆ ಬಂದಿದ್ದು. ಮಾಧವನ ಜೊತೆ ನಮ್ಮ ಲೀಲಾ ತುಂಬಾ ಖುಷಿಯಾಗಿದ್ರು. ಆದ್ರೆ ಮಾಧವನ್ ತನ್ನ ಅರ್ಥ ಮಾಡಿಕೊಂಡಿಲ್ಲ. ಪುನಃ ತನ್ನ ಆ ಗ್ರೂಪ್ ಹತ್ರ ಬಿಡೋದಕ್ಕೆ ಡಿಸೈಡ್ ಮಾಡಿದ್ರು. ಅದಕ್ಕೆ ನಾನು ಅವರ ಹತ್ರ ಪುನಃ ಲೆಕ್ಕಾಚಾರದ ಬಗ್ಗೆ ಹೇಳಿ ದುಡ್ಡನ್ನ ಕಳಿಸ್ತೇನೆ ಅಂತ ಹೇಳಿದ್ದು ಅಂದಾಗ, ನಾನು ಹೇಗಾದ್ರೂ ಮಾಧವನ್ನ ಕಂಡು ಹಿಡಿದು ನಿಮ್ಮನ್ನ ಅವರ ಹತ್ರ ಬಿಡುತ್ತೇನೆ ಅಂತ ಹೇಳಿ ನಡೆದುಕೊಂಡು ಹೋಗ್ತಿರುವಾಗ ಲೀಲಾಳ ಪರ್ಸ್ ಮತ್ತೆ ಮೊಬೈಲ್ ನ ಕದ್ದಂತಹ ಆ ಹುಡುಗನ ನೋಡ್ತಾರೆ. ಹಾಗೆ ನಮ್ಮ ಲೀಲಾ ಆ ಹುಡುಗನ್ನ ಹಿಡಿಯೋದಕ್ಕೆ ಅವರ ಹಿಂದೆ ಓಡ್ತಾರೆ. ಗೈಡ್ ಹುಡುಗ ಅವರ ಹಿಂದೆ ಓಡ್ತಾ ಬರ್ತಾನೆ. ಕೊನೆಗೆ ನಮ್ಮ ಲೀಲಾ ಓಡಿ ಓಡಿ ಮಾಧವನ್ ಮತ್ತೆ ಗ್ರೂಪ್ ನ ಮುಂದೆ ಬಂದು ನಿಲ್ತಾರೆ. ಆ ಗ್ರೂಪ್ ಅಲ್ಲಿ ಇರುವವರು ಲೀಲಾನ ಬೈಯೋದಕ್ಕೆ ಶುರು ಮಾಡ್ತಾರೆ. ಇವರಿಲ್ಲಿ ಊರು ಸುತ್ತೋದಕ್ಕೆ ಬಂದಿರೋದ, ಇವರಿಗೆ ಮಕ್ಕಳಾಗೋದಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಲೀಲಾ ಮಿಸ್ ಆಗಿದ್ದನ್ನ ಹೇಳೋದಕ್ಕೆ ಮಗನಿಗೆ ಕಾಲ್ ಮಾಡಿದಾಗ ಅವರು ಎಲ್ಲೋದ್ರು ತಮಗೆ ಪ್ರಾಬ್ಲಮ್ ಇಲ್ಲ ಎಂಬ ರೀತಿಯಲ್ಲಿ ಮಗ ಮಾತನಾಡಿರ್ತಾರೆ. ಹಾಗೆ ಲೀಲಾನ ಬೈತಿರೋದನ್ನ ಕೇಳಿದಂತಹ ನಮ್ಮ ಹೀರೋಗೆ ಬೇಜಾರಾಗುತ್ತೆ. ಹಾಗೆ ಬೇಗ ಅವರ ಕೈಯನ್ನ ಹಿಡಿದು ನಾಳೆ ಬೆಳಿಗ್ಗೆ ನೀವು ಹೋಗುವ ಟೈಮ್ಗೆ ನಾನು ಇವರನ್ನ ಸ್ಟೇಷನ್ ಗೆ ತಂದು ಬಿಡುತ್ತೇನೆ ಅಂತ ಹೇಳಿ ನಮ್ಮ ಹೀರೋ ಅವರನ್ನ ಕರೆದುಕೊಂಡು ಹೋಗ್ತಾರೆ. ನಮ್ಮ ಲೀಲಾ ಸಹ ಇದನ್ನೇ ಆಗ್ರಹಿಸಿದ್ದು. ಯಾಕೆ ನನ್ನ ಬಿಟ್ಟು ಹೋಗಿದ್ದು ಅಂತ ನಮ್ಮ ಲೀಲಾ ಕೇಳ್ತಿರುವಾಗ ಆ ಹುಡುಗ ಅವರ ಫೋನ್ ಮತ್ತೆ ಪರ್ಸ್ ನ ತಂದು ಕೊಡ್ತಾನೆ. ಆರತಿ ನೋಡೋದಕ್ಕೆ ಹೋಗುವ ಮೊದಲು ಫ್ರೆಶ್ ಆಗಬೇಕೆಂದರೆ ನನ್ನ ರೂಮ್ ಗೆ ಹೋಗೋಣ ಅಂದಾಗ ನಮ್ಮ ಲೀಲಾ ಅವರ ಜೊತೆ ಹೋಗ್ತಾಳೆ. ಹಾಗೆ ನಮ್ಮ ಹೀರೋ ಫ್ರೆಶ್ ಆಗೋದಕ್ಕೆ ಹೋಗ್ತಾರೆ. ಆಗ ಜಾನಕಿ ಕಾಲ್ ಮಾಡಿದಾಗ ಲೀಲಾ ಕಾಲ್ ನ ಪಿಕ್ ಮಾಡ್ತಾಳೆ. ಜಾನಕಿ ತುಂಬಾ ಪ್ರೀತಿಯಿಂದ ಲೀಲಾ ಜೊತೆ ಮಾತಾಡ್ತಾಳೆ. ನಾಳೆ ಬೆಳಿಗ್ಗೆ ನೀವು ಹೋಗೋದರ ಮುಂಚೆ ನಾನ್ ನಿಮ್ಮನ್ನ ಬಂದು ನೋಡ್ತೇನೆ ಅಂತ ಜಾನಕಿ ಹೇಳ್ತಾಳೆ. ಹಾಗೆ ಮಾಧವನ್ ತೆಗೆದುಕೊಟ್ಟಂತಹ ಸೀರೆ ತೆಗೆದು ಫ್ರೆಶ್ ಆಗೋದಕ್ಕೆ ಹೋಗುವಾಗ ನನಗೆ ಹೂ ಬೇಕು ಅಂದಾಗ ನಮ್ಮ ಹೀರೋ ನಗಾಡ್ತಾರೆ. ಹಾಗೆ ಬೇಗ ಹೂವನ್ನ ತಂದು ಕೊಡ್ತಾರೆ. ಹಾಗೆ ಅವರಿಬ್ಬರು ಫ್ರೆಶ್ ಆಗಿ ಆರತಿ ನೋಡೋದಕ್ಕೆ ಹೋಗ್ತಾರೆ. ಲೀಲಾ ಸಿಕ್ಕ ಕಾರಣ ನಮ್ಮ ಹೀರೋಗೆ ತುಂಬಾ ಖುಷಿ ಆಗುತ್ತೆ. ಅವರ ಮಾತಿಂದ ಅದೆಲ್ಲ ನಮ್ಮ ಜಾನಕಿಗೆ ಗೊತ್ತಾಗುತ್ತೆ. ಅಪ್ಪನಿಗೆ ಅವರನ್ನ ಇಷ್ಟ ಆಗಿದ್ರೆ ಅವರ ಮದ್ವೆ ನಡೆಸೋದಕ್ಕೆ ಜಾನಕಿ ಡಿಸೈಡ್ ಮಾಡ್ತಾಳೆ. ಹಾಗೆ ಅವರಿಬ್ಬರು ಒಟ್ಟಿಗೆ ಊಟ ಮಾಡ್ತಾರೆ. ಆರತಿ ಮುಗಿದ ಮೇಲೆ ನಮಗೆ ರೂಮ್ ಗೆ ಹೋಗೋಣ ಅಂತ ಮಾಧವನ್ ಕೇಳಿದಾಗ ನನಗೆ ಇವತ್ತು ರಾತ್ರಿ ಇಲ್ಲೇ ಇರಬೇಕು ಅಂತ ಲೀಲಾ ಹೇಳಿದಾಗ ಮಾಧವನ್ ಅದಕ್ಕೆ ಓಕೆ ಹೇಳ್ತಾರೆ. ಹಾಗೆ ಅವರಿಬ್ಬರು ಆ ನದಿ ದಡದಲ್ಲಿ ಕೂರ್ತಾರೆ. ಅದೇ ಟೈಮ್ ಅಲ್ಲಿದ್ದಂತಹ ಹುಡುಗರು ಹಾಡನ್ನ ಹಾಡುವಾಗ ನಮ್ಮ ಹೀರೋ ಅವರ ಕಿವಿಯಲ್ಲಿ ಏನೋ ಒಂದನ್ನ ಹೇಳ್ತಾರೆ. ನಂತರ ಆ ಹುಡುಗರು ಲೀಲಾನ ಅವರ ಹತ್ರ ಕರೆದು ನಾವು ಹಾಡನ್ನ ಹಾಡುವಾಗ ನೀವು ಡ್ಯಾನ್ಸ್ ಮಾಡ್ಬೇಕು ಅಂದಾಗ ಲೀಲಾ ಅದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ನಮ್ಮ ಹೀರೋ ಫೋರ್ಸ್ ಮಾಡಿದ ಕಾರಣ ನಮ್ಮ ಲೀಲಾ ಖುಷಿಯಿಂದ ಡ್ಯಾನ್ಸ್ ನ ಮಾಡ್ತಾರೆ. ಹಾಗೆ ಅವರಿಬ್ಬರು ನಡೀತಾ ನಡೀತಾ ಬೆಳಿಗ್ಗೆ ಮೀಟ್ ಆದಂತಹ ಜಾಗಕ್ಕೆ ಬಂದು ಸೇರ್ತಾರೆ. ಬೆಳಿಗ್ಗೆ ಆ ಟೀ ಅಂಗಡಿಯ ಓನರ್ ನೋಡುವಾಗ ಲೀಲಾ ಅಳ್ತಾ ಇದ್ರು. ಸಂಜೆ ನೋಡುವಾಗ ಅವರ ಮುಖದಲ್ಲಿ ಸಂತೋಷ ಎದ್ದು ಕಾಣ್ತಿರುತ್ತೆ. ನೀವು ಒಂದೇ ಒಂದು ದಿನದಲ್ಲಿ ಚೇಂಜ್ ಆಗಿದ್ದೀರಾ ಎಂದು ಆ ವ್ಯಕ್ತಿ ಅವರ ಹತ್ರ ಹೇಳ್ತಾರೆ. ನಂತರ ಲೀಲಾ ಆಗ್ರಹಿಸಿದಂತಹ ಜಾಗಕ್ಕೆಲ್ಲ ಮಾಧವನ್ ಅವರನ್ನ ಕರೆದುಕೊಂಡು ಹೋಗ್ತಾರೆ. ಕೊನೆಗೆ ನದಿ ದಡದಲ್ಲಿರುವಂತಹ ಒಂದು ದೋಣಿ ಹತ್ತಿ ಅವರಿಬ್ಬರು ಅದರಲ್ಲಿ ಮಲಗ್ತಾರೆ. ಒಂದು ದಿನದಲ್ಲಿ ಹೇಗೆಲ್ಲ ಆಗುತ್ತಾ, ಈಗ ನನ್ನ ಮನಸ್ಸಲ್ಲಿ ಒಂದು ಫೀಲಿಂಗ್ ಇದೆ. ಸ್ವಂತ ಗಂಡನನ್ನ ನಮ್ಮ ಲೀಲಾ ಲವ್ ಮಾಡ್ತಾ ಇದ್ರು, ಆದ್ರೆ ಆ ಪ್ರೀತಿ ಅವಳಿಗೆ ಸಿಕ್ಕಿರೋದಿಲ್ಲ. ಆ ಪ್ರೀತಿ ಒಂದೇ ಒಂದು ದಿನದಲ್ಲಿ ಲೀಲಾಗೆ ಮಾಧವನ್ ಕೊಟ್ರು. ಈ ಪ್ರಾಯದಲ್ಲಿ ಇದೆಲ್ಲ ಸಾರಿನಾ ಎಂದು ಲೀಲಾ ಸ್ವಯಂ ಕೇಳಿಕೊಳ್ತಾರೆ. ಡ್ಯಾನ್ಸ್ ಮಾಡಿದ ಕಾರಣ ಆ ಹುಡುಗರು ಸ್ವಲ್ಪ ದುಡ್ಡನ್ನ ಲೀಲಾಗೆ ಕೊಟ್ಟಿರ್ತಾರೆ. ಆ ದುಡ್ಡಿಂದ ಮಾಧವನ್ಗೆ ಏನಾದ್ರೂ ತೆಗೆದುಕೊಡಬೇಕೆಂಬ ಆಸೆ ಅವರಿಗಿರುತ್ತೆ. ಹಾಗೆ ನೀವು ಸಣ್ಣವರಿದ್ದಾಗ ನೋಡೋದಕ್ಕೆ ಹೇಗೆ ಇದ್ದಿದ್ದು ಎಂದು ನಮ್ಮ ಲೀಲಾ ಕೇಳಿದಾಗ
ಕೇಳಿದಾಗ ನಮ್ಮ ಹೀರೋ ತನ್ನ ಹಳೆ ಫೋಟೋ ತೋರಿಸ್ತಾರೆ. ಆಗ ಆ ಫೋಟೋ ನನಗೆ ಬೇಕು ಅಂತ ಹೇಳಿ ಅದನ್ನ ಲೀಲಾ ಸೇಫ್ ಆಗಿ ಇಡ್ತಾರೆ. ಹಾಗೆ ನನಗೆ ಕತೆ ಕೇಳೋದಕ್ಕೆ ತುಂಬಾ ಇಷ್ಟ, ನೀವು ಕತೆ ಹೇಳ್ತೀರಾ ಎಂದು ಕೇಳಿದಾಗ ತನಗೆ ಗೊತ್ತಿರುವಂತಹ ಕತೆಗಳನ್ನ ನಮ್ಮ ಹೀರೋ ಹೇಳಿಕೊಡ್ತಾರೆ. ಹಾಗೆ ಅವರಿಬ್ಬರು ನಿದ್ರೆಗೆ ಜಾರ್ತಾರೆ. ಮಾರನೇ ದಿನ ನಮ್ಮ ಲೀಲಾ ಕಣ್ಣು ಬಿಟ್ಟು ನೋಡುವಾಗ ಮಾಧವನ್ ನಿದ್ರೆ ಮಾಡ್ತಾ ಇರ್ತಾರೆ. ಹಾಗೆ ಮೆಲ್ಲೆ ಮಾಧವನ್ನ ತಲೆ ಸವರ್ತಾರೆ. ಆದ್ರೆ ನಮ್ಮ ಹೀರೋ ಒಳ್ಳೆ ನಿದ್ರೆ ಮಾಡ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ನಮ್ಮ ಹೀರೋಗೆ ಎಚ್ಚರ ಆಗುತ್ತೆ. ಹಾಗೆ ಲೀಲಾನ ನೋಡುವಾಗ ಲೀಲಾ ಎದ್ದಿರೋದಿಲ್ಲ. ಲೀಲಾ ತನ್ನ ತಲೆ ಸವರೋದಾಗಿ ನಮ್ಮ ಹೀರೋ ಕನಸು ಕಂಡಿದ್ದು. ಟೈಮ್ ಆಯ್ತು ಎದ್ದೇಳಿ ಅಂತ ಎಷ್ಟೇ ಕರೆದ್ರು ಲೀಲಾ ಎದ್ದೇಳೋದಿಲ್ಲ. ಪಾಪ ನಮ್ಮ ಲೀಲಾ ಸತ್ತು ಹೋಗಿರ್ತಾರೆ. ನಮ್ಮ ಹೀರೋಗೆ ಲೀಲಾನ ಈ ಸ್ಥಿತಿಯಲ್ಲಿ ಕಂಡಾಗ ತುಂಬಾ ಬೇಜಾರಾಗುತ್ತೆ. ಏನ್ ಮಾಡಬೇಕೆಂದು ಗೊತ್ತಾಗದೆ ಅಳ್ತಾ ನದಿ ದಡದಲ್ಲಿ ಬಂದು ಕೂರ್ತಾರೆ. ಹಾಗೆ ಸ್ವಲ್ಪ ಸಮಯದೊಳಗೆ ಪೊಲೀಸರು ಬರ್ತಾರೆ. ಹಾಗೆ ಅವರ ದೇಹ ಚೆಕ್ ಮಾಡ್ತಾರೆ. ಅವರ ಗ್ರೂಪ್ ಅಲ್ಲಿ ಇದ್ದವರೆಲ್ಲ ಆ ಜಾಗಕ್ಕೆ ಬರ್ತಾರೆ. ಜಾನಕಿ ಬಂದು ನೋಡುವಾಗ ಲೀಲಾಳ ಮೃತದೇಹ ಅಲ್ಲಿರುತ್ತೆ. ಹುಗ್ಗಿ ಹೋದಂತಹ ಅಪ್ಪನ ಕಂಡಾಗ ಹೇಗೆ ಸಮಾಧಾನಿಸೋದು ಅಂತ ಸಹ ಅವಳಿಗೆ ಗೊತ್ತಾಗೋದಿಲ್ಲ. ಫಾರ್ಮಾಲಿಟೀಸ್ ಎಲ್ಲ ಮುಗಿದ ಮೇಲೆ ಅವರ ದೇಹ ಅಲ್ಲೇ ದಫನ್ ಮಾಡೋದಕ್ಕೆ ಮುಂದಾಗ್ತಾರೆ. ಜಾನಕಿ ಮತ್ತೆ ಮಾಧವನ್ ಎಲ್ಲ ಕಾರ್ಯಗಳನ್ನ ಮಾಡ್ತಾರೆ. ಮಾಧವನ ಫೋಟೋ ಮತ್ತೆ ಅವರ ಕೈಯಲ್ಲಿದ್ದಂತಹ ದುಡ್ಡನ್ನ ನಮ್ಮ ಜಾನಕಿ ಪುನಃ ಮಾಧವನ ಕೈಗೆ ಕೊಡ್ತಾರೆ. ಹಾಗೆ ಅಂತ್ಯ ಸಂಸ್ಕಾರ ಮುಗಿದ ಮೇಲೆ ನಮ್ಮ ಹೀರೋ ನದಿ ದಡದಲ್ಲಿ ಕೂತಿರುವಾಗ ಲೀಲಾ ತನ್ನಿಂದ ದೂರ ಹೋಗ್ತಿರೋದಾಗಿ ಅವರಿಗೆ ಫೀಲ್ ಆಗುತ್ತೆ. ಕಣ್ತುಂಬಿಕೊಂಡಿರುವಂತಹ ಮಾಧವನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಹಾಗೆ ಪ್ಲೀಸ್ ಯಾರ್ಯಾರು ನನ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.